पीछे अगर आप देख रहे हैं कि पूरा एक टिप्पर भर के प्लास्टिक, थर्मोकॉल, गादियाँ, अलग अलग चीज़ जो नाले में फेंकी जाती है और वो आके अटकती है। ಬೆಳಗಾವಿ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಮಳೆಗಾಲದ ಮೊದಲು ನಾಗರಿಕ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಶಾಸಕ ಆಸಿಫ್ ಉರ್ಫ್ ರಾಜು ಸೇಠ್ ಅವರು ಕೋಟೆಕೆರೆ ಹಿನ್ನೀರಿನ ಪ್ರದೇಶದಲ್ಲಿ ನಾಲೆಗಳ ಸ್ವಚ್ಛತೆಗೆ ಸಂಬಂಧಿಸಿದಂತೆ ಪರಿಶೀಲನೆ ನಡೆಸಿದರು. ಪ್ರತಿ ವರ್ಷವೂ ಮಳೆಗಾಲದ ಸಂದರ್ಭದಲ್ಲಿ ಉಂಟಾಗುವ ನೀರಿನ ನಿಲುಕು ಹಾಗೂ ನಾಲೆಗಳ ತಡೆಗೆ ಕಾರಣವಾಗುವ ತ್ಯಾಜ್ಯಗಳ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯುವ ನಿಟ್ಟಿನಲ್ಲಿ ಈ ಪರಿಶೀಲನೆ ಕೈಗೊಳ್ಳಲಾಯಿತು. ಪರಿಶೀಲನೆ ವೇಳೆಯಲ್ಲಿ ನಾಲೆಗಳಲ್ಲಿ ಪ್ಲಾಸ್ಟಿಕ್, ಥರ್ಮೋಕಾಲ್, ಮನೆ ಮಾಲಿನ್ಯ ಹಾಗೂ ಅವಿಘಟನೀಯ ವಸ್ತುಗಳಿಂದ ತುಂಬಿ ಹೋದ ದೃಶ್ಯ ಕಂಡುಬಂದಿತು. ಇದರಿಂದ ನೀರಿನ ಹರಿವು ಅಡಚಣೆಯಾಗಿ ಪರಿಸರದ ನಿವಾಸದಲ್ಲಿ ನೀರು ನುಗ್ಗುವ ಭೀತಿ ಉಂಟಾಗಿದೆ ಎಂದು ಶಾಸಕರು ತಿಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ತಕ್ಷಣವೇ ನಾಲೆಗಳ ತಾತ್ಕಾಲಿಕ ಶುದ್ಧೀಕರಣ ಕೈಗೊಳ್ಳುವಂತೆ ಶಾಸಕರು ಮಹಾಪಾಲಿಕೆ ಸಿಬ್ಬಂದಿಗಳಿಗೆ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ಯುವ ನಾಯಕ ಅಮಾನ್ ಸೇಠ್, ಮಹಾಪಾಲಿಕೆ ಆಯುಕ್ತರಾದ ಶ್ರೀಮತಿ ಶುಭಾ ಬಿ, ಕೆಎಂಎಎಸ್ ಸ್ಥಳೀಯ ನಗರಸಭಾ ಸದಸ್ಯರು, ಇಂಜಿನಿಯರ್ಗಳು ಮತ್ತು ಸ್ವಚ್ಛತಾ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಅವರು ಸ್ಥಳೀಯ ನಾಗರಿಕರಿಂದ ದೂರುಗಳನ್ನು ಆಲಿಸಿ ತ್ವರಿತ ಪರಿಹಾರದ ಭರವಸೆ ನೀಡಿದರು. ಶಾಸಕ ಸೇಠ್ ಮಾಧ್ಯಮ ಹಾಗೂ ನಾಗರಿಕರೊಂದಿಗೆ ಮಾತನಾಡುತ್ತಾ ಹೇಳಿದರು, ನಾಲೆಗಳು ತ್ಯಾಜ್ಯ ವಿಸರ್ಜನೆಗಲ್ಲ, ಅವು ಮಳೆಯ ನೀರನ್ನು ಹರಿಸುವ ವ್ಯವಸ್ಥೆಗಾಗಿವೆ. ಪ್ಲಾಸ್ಟಿಕ್, ಥರ್ಮೋಕಾಲ್ ಅಥವಾ ಮನೆ ಕಸವನ್ನು ನಾಲೆಗಳಲ್ಲಿ ಹಾಕಬೇಡಿ, ಬದಲಿಗೆ ಮಹಾಪಾಲಿಕೆ ತ್ಯಾಜ್ಯ ಸಂಗ್ರಹಣ ವಾಹನಗಳನ್ನು ಬಳಸಬೇಕು ಎಂದರು. मेरे साथ में हमारे शिवाजी मंडोरकर साहब हैं जो जय बाबा शिवाजी नगर के कॉर्पोरेटर हैं। मेरे पीछे अगर आप देख रहे हैं कि ये पूरा एक टिप्पर भर के प्लास्टिक, थर्मोकॉल, गादियाँ, अलग अलग चीज़ जो नाले में फेंकी जाती है और वो आके अटकती है। मेरे लोगों से यही दरख्वास्त है, यही विनती है कि अगर आप गटर में और नाले में अगर ये फेंकना बंद कर देंगे और नाले में से पानी क्लियर जाता रहेगा तो वीरभद्र नगर, शिवाजी नगर, अशोक नगर, जहाँ पे पानी बारिश में ऊपर आ रहा है, ये पानी बहता जाएगा और लोगों के घर में पानी आने की तकलीफ नहीं रहेगी। मैं सभी से यही विनती करता हूँ कि नाले में प्लास्टिक, थर्मोकॉल या ऐसी कोई भी चीज़ मत डालिए जिससे पानी रोक सकता है। ये सिर्फ नाले की नहीं बात कर रहा हूँ मैं, चाहे गटर हो, चाहे यूजिली हो, जो भी अंडर नीचे से पानी जो बहता है, अगर आप प्लास्टिक डालेंगे तो वैसे ही अटकते जाएगा। आज ऐसे रोज़ एक टिप्पर भर के प्लास्टिक निकाला जा रहा है नाले में से, फिर भी दूसरे रोज सुबह में आ गए तो और पानी अटकता रहता है। तो सभी से यही विनती है कि बंद कर दीजिए फेंकना और अपने घरों को, अपने बच्चों की तबीयत महफूज रखिए, अपने घरों को महफूज रखिए। कि पानी अटकने से बीमारियां भी फैलती है, बीमारियां भी बढ़ती है, फिर डेंगू हुआ, मलेरिया हुआ, हर चीज़ स्टार्ट होती है पानी अगर रुक के रहा तो। कॉरपोरेशन के कमिश्नर, कॉरपोरेशन के इंजीनियर काफ़ी मेहनत कर रहे हैं कि आपका दुरुस्त रहे और हमारा शहर साफ रहे, तो आप भी मदद कीजिए। बहुत बहुत धन्यवाद। जय हिंद। ಈ ಪರಿಶೀಲನೆ ಮಳೆಗಾಲದ ಪೂರ್ವ ತಯಾರಿ ಅಭಿಯಾನದ ಭಾಗವಾಗಿದ್ದು, ನಾಲೆಗಳ ಶುದ್ಧೀಕರಣ, ನಗರದಲ್ಲಿ ನೀರಿನ ತಡೆ ನಿವಾರಣೆ ಹಾಗೂ ಸಾರ್ವಜನಿಕರ ಸಹಭಾಗಿತ್ವದ ಮೂಲಕ ಸ್ವಚ್ಛತೆ ಕಾಯ್ದುಕೊಳ್ಳುವ ಗುರಿಯಾಗಿಟ್ಟಿದೆ. ಬ್ಯೂರೋ ರಿಪೋರ್ಟ್, ವಾಯ್ಸ್ ಆಫ್ ಇನ್ಗ್ರಾಮ್, ಬೆಳಗಾವಿ.